ಸೊ ಹಲೋ ಗೈಸ್, ನಿಮ್ಮೆಲ್ಲರಿಗೂ ನಮ್ಮ ಹೊಸ ವ್ಲಾಗಿಗೆ ಸ್ವಾಗತ. ನಾನಲ್ಲಿ IPL ಟೂರ್ನಮೆಂಟ್ ಇರ್ಬೇಕಾದ್ರೆ ಹೇಳಿದ್ದೆ ನಿಮಗೆ, ನಾನೊಂದು ಟೆಸ್ಟ್ ಮ್ಯಾಚ್ ಆಡ್ತೀನಿ ಅಂತ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಇಂಗ್ಲೆಂಡ್ ಯಾವುದಾದ್ರೂ ಒಂದ್ರ ಮೇಲೆ ಆಡ್ತೀನಿ ಅಂತ ಹೇಳಿದ್ದೆ. ಅದೇ ನಾವು ಇದ್ರ ಮೇಲೆ ಆಡ್ತಾಯಿದ್ದೀರಿ, ಆಸ್ಟ್ರೇಲಿಯಾ ಮೇಲೆ. ನೋಡ್ಬೋದು ನೀವು, ಸ್ಕ್ವಾಡೆಲ್ಲ ಸೆಲೆಕ್ಟ್ ಆಗಿದೆ. ಇದು ಲಂಡನ್ನಿನ ಸ್ಟೇಡಿಯಂ ಗೈಸ್. ನೋಡ್ಬೋದು ಲಂಡನ್ ಸ್ಟೇಡಿಯಂ ಹೆಂಗಿರುತ್ತಂತ, ಸಖತ್ತಾಗಿದೆ, ಅದ್ಭುತವಾಗಿದೆ ಗೈಸ್. ಮಾತ್ರ ಒನ್ ಆಫ್ ದ ಬೆಸ್ಟ್ ಸ್ಟೇಡಿಯಂ ಇದು. ಲಾರ್ಡ್ಸ್ ಅನ್ಕೊಂತೀನಿ ಇದು, ನನಗೂ ಗೊತ್ತಾಗ್ತಾಯಿಲ್ಲ. ಲಾರ್ಡ್ಸ್ ಅಲ್ಲ ಗೈಸ್, ಇದು ಲಂಡನ್ನಿನ ಸ್ಟೇಡಿಯಂ ಅಷ್ಟೇ. ಲಾರ್ಡ್ಸ್ ಈ ಥರ ಇಲ್ಲ ಅನ್ಕೊತೀನಿ. ಲಾರ್ಡ್ಸ್ ಅಲ್ಲ ಇದು. ಇವತ್ತು ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಮ್ಯಾಚ್ ಇದೆ ಗೈಸ್. ಅಲ್ಲಿ 100% ಬೇರೆ 100 ಇಕ್ಕಿದ್ದೀನಿ. 100% ಮ್ಯಾಚ್ ಮುಗಿಯೋದು ಬೇರೆ ಸಖತ್ ಲೇಟ್ ಆಗುತ್ತೆ. ಇಲ್ಲಿ ಟಾಸ್ ಟೈಮ್ ಗೈಸ್, ನೋಡೋಣ ಟಾಸ್ ಯಾರು ಗೆಲ್ತಾರೆ ಅಂತ. ನಮಗೆ ಬ್ಯಾಟಿಂಗ್ ಮಾಡಬೇಕು ಫಸ್ಟು, ಯಾವುದಾದ್ರೂ ಆಗಲಿ. ಟೆಸ್ಟ್ ಮ್ಯಾಚ್ ಅಂದರೆ ಅವ್ರು ಬಾಲಿಂಗ್ ಚೂಸ್ ಮಾಡಿದ್ದಾರೆ ಗೈಸ್. ನಮಗೆ ಬ್ಯಾಟಿಂಗ್, ನಮಗೆ ಒಳ್ಳೇದಾಯ್ತಿಲ್ಲಿ ಬಿಡಿ. ಇನ್ನೇನು ನಮ್ಗೆ ಒಳ್ಳೇದಾದ್ರೆ ಸಾಕಲ್ಲ. ಅವ್ರ ಸ್ಕ್ವಾಡ್ ನೋಡ್ಬೋದು ನೀವು ಹೆಂಗಿದೆ ಅಂತ. 2 ತಂದಾಡು, KL ರಾಹುಲ್, ರೋಹಿತ್ ಶರ್ಮಾ, ಕೊಹ್ಲಿ ಅವರೆಲ್ಲ ಇದ್ದಾರೆ ಗೈಸ್. ಇದು ಓಲ್ಡ್ ವರ್ಷನ್ ಆಗಿರೋದ್ರಿಂದ ಅದಕ್ಕೆ ಓಲ್ಡ್ ವರ್ಷನ್ ಪ್ಲೇಯರ್ಸ್ ಗೈಸ್, ಏನು ತಪ್ಪು ತಿಳ್ಕೊಬೇಡಿ. 2020 ಇದು. ಇಲ್ಲಿ KL ರಾಹುಲ್ ಮತ್ತು ರೋಹಿತ್ ಶರ್ಮಾ ಓಪನರ್ಸ್ ಬಂದಿದ್ದಾರೆ, ನೋಡ್ಬೋದು. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮ್ಯಾನ್ ಮಿಚೆಲ್ ಸ್ಟಾರ್ಕಿಗೆ ಅವ್ರ ಫಸ್ಟ್ ಬಾಲಿಂಗ್ ಬೆಸ್ಟು. KL ರಾಹುಲ್ ಅಂದರೆ 306 ಗೈಸ್. ಅಲ್ಲಿ ತೋರಿಸಿದ್ರು ಅವರು. ಈ ಗೇಮಲ್ಲಿ ನಾನು ಹೊಡೆದಿರೋದು, ಅದು ಬೇರೆಯವರಲ್ಲ. ಇಲ್ಲಿ ಫಸ್ಟ್ ಬಾಲ್ ಏನಾಗುತ್ತೆ ಅಂತ. ಅಯ್ಯೋ, ಫಸ್ಟ್ ಬಾಲ್ ಅಪೀಲಲ್ಲಿ ಏನಾದ್ರು ಔಟ್ ಆಗ್ತಾರಾ? ಪಿಚ್ಚಿಂಗ್ ಔಟ್ಸೈಡ್ ಲೆಗ್ಗಿದೆ, ಪಕ್ಕ ತಗೊಳ್ಳಲ್ಲ ರಿವ್ಯೂನ. ಬಾಲ್ ಯಾವ ಕಡೆಯಿಂದ ಹಾಕಿದ್ದಲ್ಲಿ ನಿಮಗೂ ಗೊತ್ತಲ್ಲ. ವಿಕೆಟ್ಸ್ ಹಿಟ್ಟಿಂಗ್ ಅಂದರು ಈ ಗೇಮಲ್ಲಿ ಪಿಚ್ಚಿಂಗ್ ಔಟ್ಸೈಡ್ ಲೆಗ್ ಅಂದರೆ ಔಟ್ ಇಲ್ಲ ಗೈಸ್. ಪಿಚ್ಚಿಂಗ್ ಔಟ್ಸೈಡ್ ಇರಲೇಬಾರ್ದು, ಪಿಚ್ಚಿಂಗಿಂದ ಲೈನೇ ಇರಬೇಕಂತೆ. ಆದರೆ ವಿಕೆಟ್ ಅಂಪೈರ್ಸ್ ಕಾಲ್ ಬಂದರೂ ರಿವ್ಯೂ ರಿಟರ್ನ್ ಆಗಲ್ಲ. 4 ಕ್ಲಾಸಾಗಿ ಹೊಡೆದಿರೋ ಅಂತ 4 ಇದು. ಮಸ್ತ್ಗೆ ಸಾಕಾದಾಗ ಹೊಡೆದಿದ್ದಾರೆ 4 ಮಾತ್ರ. ಇಲ್ಲಿ ಕವರ್ ಡ್ರೈವ್ ಹೊಡೆದಿರೋದು ಕೊಹ್ಲಿ ಅಲ್ಲ, ಇಲ್ಲಿ ರಾಹುಲ್ ಕವರ್ ಡ್ರೈವ್ ಹೊಡೆದಿರೋದು. ರೋಹಿತ್ ಶರ್ಮದ್ 177 ಗೈಸ್ ಬೆಸ್ಟು. ನೋಡೋಣ ಫಸ್ಟ್ ಬಾಲ್ ಏನು ಮಾಡ್ತಾರಂತ. ಫಸ್ಟ್ ಬಾಲೇ 6 ಹೊಡಿತಾರ, ನೋಡಬೇಕು. ಸಿಂಗಲ್ಲೇ ತಗೊಳ್ಳೋಣ ಸಾಕು, 6 ಅನ್ಬೇಡ. ಓ ಡಾಟ್ ಗೈಸ್. ಟೆಸ್ಟ್ ಮ್ಯಾಚ್ ಥರ ಆಡೋಣ ಅಂದ್ಕೊಂಡು ಸಿಂಗಲ್ ಹೊಡೋಣ ಅಂತ ಹೋದೆ. ಬಾಲ್ ಡಾಟ್ ಮಾಡೋದಂದ್ರೆ ನನಗಾಗಲ್ಲ. ಟೆಸ್ಟ್ ಮ್ಯಾಚ್ ಆಗಿರಲಿ ಯಾವುದೇ ಆಗಿರಲಿ, ಬಾಲ್ ಮಾತ್ರ ಡಾಟ್ ಮಾಡಬಾರ್ದು. ಅದು ಅಷ್ಟೇ 4 ರಿಕವರ್ ಆಯ್ತಲ್ಲ ಅಲ್ಲಿ. 2 ಬಾಲಿಗೆ 4 ರನ್, 200 ಸ್ಟ್ರೈಕ್ ರೇಟ್ ಅಂದರೂ ಕೂಡ. ಪ್ಯಾಟ್ ಕಮಿನ್ಸ್ ಬಂದಿದ್ದಾರೆ ಬಾಲಿಂಗಿಗೆ. ಸೆಕೆಂಡ್ ಓವರೇ ಪ್ಯಾಟ್ ಕಮಿನ್ಸ್ಗೆ ಸೆಜ್ಲ್ ಹೊಡಿಲ್ಲ ಅನ್ಕೊತೀನಿ ಮ್ಯಾಚಲ್ಲಿ. ನಾನು ಟೀಮ್ ಸೆಲೆಕ್ಟ್ ಮಾಡಿಲ್ಲ ಆಸ್ಟ್ರೇಲಿಯಾದ, ಯಾವುದೈತೆ ಹಂಗೆ ಹಾಕಿದ್ದೀನಿ. ಫಸ್ಟ್ ಬಾಲೇ 6 ಅಲ್ಲಿ ರಾಹುಲ್ ಹೊಡೆದಿರೋದು ಪ್ಯಾಟ್ ಕಮಿನ್ಸಿಗೆ. ಬಿಗ್ ಓವರ್ ಆಗುತ್ತಾ ಇದು ಅಂತ ನೋಡಬೇಕು. ಮತ್ತೊಂದು 6 ಹೊಡೋಕ್ಕೆ ಟ್ರೈ ಮಾಡ್ತೀನಿ, ಆಗುತ್ತೋ ಇಲ್ಲೋ. ಇದು ಎಲ್ಲೋ ಹಾಕೋನೇನು ಬಾಲ್ನ, ಸ್ವಲ್ಪ ಹಿಂದೆ ಹಾಕಬೇಕಿತ್ತು. ಅಂದರೂ ಪರವಾಗಿಲ್ಲ ಅಂತ ಹೊಡೆದಿರೋದು ಎಲ್ಲಿ 6ನ. ಒಳ್ಳೆ 6 ಗೈಸ್, ಇದು ಮಾತ್ರ ಲಾಂಗೆಸ್ಟ್ 6 ಇವತ್ತಿಂದ ಅನ್ಕೊತೀನಿ. ನೆಕ್ಸ್ಟ್ ಯಾರಲ್ಲಿ? ರೋಹಿತ್ ಶರ್ಮಾ ಕೂಡ 6 ಹೊಡೆದಿದ್ದಾರೆ. ಒಳ್ಳೆ ಬ್ಯಾಟಿಂಗು. ಸೊ ಗೈಸ್, ಅಲ್ಲಿ ನಂಬರ್ 3 ಶ್ರೇಯಸ್ ಅಯ್ಯರ್ ಬಿಡ್ತಾರೆ ಇವತ್ತು, ನೋಡ್ಕೋಬೋದು. ಇಲ್ಲಿ ರೋಹಿತ್ ಶರ್ಮಾ ಮತ್ತೊಂದು 6 ಹೊಡಿತಾರ. ಅಯ್ಯೋ ಮಕ್ಕೆ ವಿಕೆಟ್ ಗೈಸ್. ರೋಹಿತ್ ಶರ್ಮಾ ಔಟ್ ಆಗಿ ಶ್ರೇಯಸ್ ಅಯ್ಯರ್ ಅವಾಗ ಹೇಳ್ತಿದ್ದೆ ನಂಬರ್ 3 ಅಂತ. ಶ್ರೇಯಸ್ ಅಯ್ಯರ್ಗೆ ಈ ವಿರಾಟ್ ಕೊಹ್ಲಿ ಟೆಸ್ಟ್ ಮ್ಯಾಚಲ್ಲಿ ನಂಬರ್ 4 ಆಡ್ತಾರೆ ಅಂತ ತುಂಬ ಹೆಸರಿದೆ, ಕೇಳಿದ್ದೀನಿ ಕೂಡ. ಅದಕ್ಕೆ 4 ಆಡಿಸ್ತಿರೋದು, ನೋಡಿದ್ದೀನಿ ಕೂಡ, ಕೇಳಿರೋದಲ್ಲ. ಇಲ್ಲಿ ಶ್ರೇಯಸ್ ಅಯ್ಯರ್. ಅಯ್ಯೋ ಬರ್ತಿದ್ದಂಗೆ KL ರಾಹುಲ್ ಹೊಡಿತಿರೋದು. ಮತ್ತೆ KL ರಾಹುಲ್ ಸ್ಟ್ರೈಕಲ್ಲಿ ಇದ್ದಾರೆ ಗೈಸ್. ನೋಡೋಣ ಇವ್ರು ಏನು ಮಾಡ್ತಾರಂತ. 4 ಮತ್ತೆ ಇವತ್ತು 360 ಡಿಗ್ರಿ ಥರ 360 ಡಿಗ್ರಿ ಇಲ್ಲಿ ಆಡ್ತಿರೋದು. KL ರಾಹುಲ್ ಸ್ಟ್ರೈಟು, ಹಿಂದೆಗಡೆ ಕವರ್ ಡ್ರೈವು, ಲಾಂಗ್ ಆಫಲ್ಲಿ ಎಲ್ಲ ಕಡೆ ಆಡ್ತಿದ್ದಾರೆ. ಮತ್ತೊಂದು ಲಾಂಗ್ ಆನಲ್ಲಿ 4. ಇದು ಸರಿ ಶ್ರೇಯಸ್ ಸರ್ ಅಂದ್ರೂ ಪರವಾಗಿಲ್ಲ, ಶಾರ್ಟ್ ಚೆನ್ನಾಗಿತ್ತು. ಶಾರ್ಟಿಗೆ ಮೆಚ್ಚುಗೆ ಕೊಡಬೇಕು ಗೈಸ್. ಯಾರು ಪ್ಲೇಯರ್ ಆಗಿದ್ರೇನು, ಎಲ್ಲರೂ ಇಂಡಿಯಾ ಟೀಮಲ್ಲಿ ಆಡೋರೆಲ್ಲ. 4 ಮತ್ತೆ ಕವರ್ ಡ್ರೈವ್ ಇವತ್ತೇನು ಚೆನ್ನಾಗಿ ಆಡ್ತಾನಪ್ಪ ರಾಹುಲ್. ಸಕ್ಕತ್ತಾಗಿ ಆಡ್ತಿದ್ದಾರೆ ಗೈಸ್.
ಕವರ್ ಡ್ರೈವ್ನ. ವಾವ್, ಸೇಮ್ ಟು ಸೇಮ್ ಇದ್ದಂಗಿತ್ತು ಗೈಸ್ ಇದು ಮಾತ್ರ. ಅವಾಗಿಂದು ರಿಪ್ಲೇ ಥರ ಇತ್ತು ಮಾತ್ರ. ನೋಡೋಣ ಇಲ್ಲಿ ಈ ಗೈಸ್, ಇದು ಪಾರ್ಟ್ 1 ಆಗಿರ್ತಾಯ್ತಾ ವಿಡಿಯೋ. ವಾ, ಇವತ್ತಿನ ಮತ್ತೊಂದು ಲಾಂಗೆಸ್ಟ್ ಸಿಕ್ಸರ್. ಅಲ್ಲಿ ಬಾಲ್ ಕೆಳಗಡೆ ಬಿದ್ದಿದೆ ನೋಡಿಲ್ಲ ನಾವು ಅಲ್ಲಿ. ಸೊ ಗೈಸ್ ಹೇಳ್ತಿದ್ನಲ್ಲ, ಇದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 1 ಸ್ವಲ್ಪ ಚಿಕ್ಕದಾಗಿರುತ್ತೆ, ಪಾರ್ಟ್ 2 ದೊಡ್ಡದಾಗಿರ್ತೈತಾ. ಮತ್ತೊಂದು ಸಿಕ್ಸರ್, ಒಳ್ಳೊಳ್ಳೆ 6 ನಂಬರ್ ಹೊಡಿತಿರೋದು ಇಲ್ಲಿ. ಯಾರದು? KL ರಾಹುಲ ಇಲ್ಲ, ಶ್ರೇಯಸ್ ಅಯ್ಯರ್. ಶ್ರೇಯಸ್ ಸ್ಪಿನ್ನರ್ಗೆ ಬಿಡ್ತಾನ. ಶ್ರೇಯಸ್ ಅಯ್ಯರ್, ರಜತ್ ಪಟ್ಟಿದಾರ್ ಇದ್ರಲ್ಲಿ ಇರಲಿಲ್ಲ, ಅದಕ್ಕೆ ಹಾಕೊಂಡಿಲ್ಲ. ನೆಕ್ಸ್ಟ್ 50 ಓವರ್ ಒಂದು ಮ್ಯಾಚ್ ಆಡ್ತೀನಿ ಗೈಸ್, ಅದರಲ್ಲಿ ರಜತ್ ಪಟ್ಟಿದಾರ್ ಇದ್ದೇ ಇರ್ತಾನೆ. ಇದು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಂತಲೂ ಅನ್ಕೋಬೋದು ನೀವು. ನಂಗೆ ಹಂಗೆ ಅನಿಸ್ತೈತೆ. ಆದರೆ ಒಂದೇ ಮ್ಯಾಚ್, ಇಬ್ಬರು ಟೈ ಆಗಿ ಇದು ಲಾಸ್ಟ್ ಮ್ಯಾಚ್ ಅಂತ ಆಡಿಸ್ತಿರೋದು. ಯಾರು ವಿನ್ ಆಗ್ತಾರೋ ಅವರೇ ಬಾರ್ಡರ್ ಗವಾಸ್ಕರ್ ಟ್ರೋಫಿ ವಿನ್ನರ್ ಗೈಸ್. ಪಾರ್ಟ್ 2 ಮತ್ತೆ ನಾಳೆನೇ ಬರುತ್ತೆ. ಈ ವಿಡಿಯೋ ರಿಲೀಸ್ ಆಗಿದ್ದು ನೆಕ್ಸ್ಟ್ ಡೇನೇ. ನೋಡೋಣ ಗೈಸ್. ನನಗೆ ಎಷ್ಟು ವೀಡಿಯೋ ಹಾಕಿದ್ರು ವ್ಯೂಸೇ ಬರೋಲ್ಲ, ಸಖತ್ ಬೇಜಾರಾಗ್ಬಿಡ್ತಾವೆ ಒಂದೊಂದ್ಸರಿ. ಕಷ್ಟಪಟ್ಟು ವೀಡಿಯೋ ಎಲ್ಲ ಎಡಿಟ್ ಮಾಡಿ ಆಡಿ ಹೆಂಗೆ ಹಾಕಿರ್ತೀರ ಅಂದ್ರೆ ರೀಚ್ ಬರೋಲ್ಲ ಅಂದ್ರೆ ಸಖತ್ ಬೇಜಾರಾಗೋಗುತ್ತಲ್ಲ. ಯಾರ್ಯಾರಿಗೆ ಈ ಥರ ಆಗಿದೆ ಬ್ಲಾಗರ್ಸ್ಗಂತ ಕಮೆಂಟ್ ಮಾಡಿ ನೋಡೋಣ. ನನಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟು ಬಯೋದಲ್ಲಿ ಹಾಕಿರ್ತೀನಿ, ಅದರಲ್ಲಿ ಮಿನಿ ವ್ಲಾಗ್ಸ್ ಹಾಕ್ತಾಯಿರ್ತೀನಿ ಗೈಸ್. ನನ್ನ ಲೈಫಿಂದು ಮಿನಿ ವ್ಲಾಗ್ಸ್ ಹಂಗೆ ಸ್ವಲ್ಪ ವ್ಲಾಗ್ಸ್ ಹಾಕ್ತಾಯಿರ್ತೀನಿ, ನೋಡ್ಬೋದು ನೀವು. ಅದರಲ್ಲಿ ವ್ಯೂಸ್ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಇದರಲ್ಲಿ ಯಾಕೆ ಬರೋಲ್ಲ ಅಂತ ಗೊತ್ತಾಗ್ತಾಯಿಲ್ಲ ಯೂಟ್ಯೂಬಲ್ಲಿ. ಅದೇ ವೀಡಿಯೋನ ಶಾರ್ಟ್ಸಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ರು ಬರೋಲ್ಲ. ಏನು ಮಾಡೋಣ ಹೇಳಿ ಗೈಸ್. ಇಲ್ಲಿ ಲಾಸ್ಟ್ 2 ಬಾಲ್ ಇದೆ ಪಾರ್ಟ್ 2ಗೆ. ಮತ್ತೊಂದು ಸಿಕ್ಸರ್. ಯಾಕಂತ ನೀವೇ ಹೇಳಿ ಗೈಸ್, ವ್ಯೂಸ್ ಬರೋಲ್ಲ. ಅಲ್ಲಿ KL ರಾಹುಲ್ ಅವ್ರು 50 ಹೊಡೆದಿದ್ದಾರೆ, ಅತ್ಯುತ್ತಮವಾದ 50. ಟೆಸ್ಟ್ ಮ್ಯಾಚಲ್ಲಿ 19 ಬಾಲ್ಸ್ಗೆ 55. ಸೊ ಇಲ್ಲಿ ಪಾರ್ಟ್ 1 ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಸಿಗೋಣ ಗೈಸ್.